ಅಲ್ಲ, ನಾವು ಮಾಡಿದ ಸಿನಿಮಾನೇ ಬೇರೆ, ನೀವು ಮಾಡಿರೋ ಸಿನಿಮಾನೇ ಬೇರೆ. ನಾವು ಹಿಂಗೆ ಯೋಚನೆ ಮಾಡಿರಲಿಲ್ಲ. ಯಾವುದೇ ಕಲಾವಿದ ಬಹಳ ಯಶಸ್ವಿಯಾಗೋದು ಹಾಸ್ಯ ಸಿನಿಮಾ ಮಾಡಿದ್ರು. ಕತೆ ಮಾಡ್ಕೊಂಡು ಬಂದಾಗ ಫಸ್ಟು ಪಾರ್ವತಮ್ಮ ಹೇಳಿದ್ರು, ಇಲ್ಲ ಇದು ನಮ್ಮ ಮನೆಯವ್ರು ಮಾಡೋದು, ಇವ್ರು ಮಾಡೋ ವಯಸ್ಸು ಮುಗೀತು, ಇದಕ್ಕೆ ನಿಮ್ಗೆ ಯಾವ ಡೈರೆಕ್ಷನ್ನು ಅಲ್ಲ, ಅದು ಕಲಾವಿದರು ಮಾಡುವಂತಹ ಈ ಪಾತ್ರ. ಹಾಲು ಜೇನು ಸಿನಿಮಾಕ್ಕೆ ಈ ಹಾಡನ್ನು ಬಳಸ್ಕೋಬೇಕು ಅಂದಿದ್ದು, ಬಳಸ್ಕೊಂಡಿಲ್ಲ. ಯಾವ ಕವಿಯು ಬರೆಯಲಾರ ಒಲವಿನಿಂದ ಕಣ್ಣೋಟದಿಂದ. ಕನ್ನಡ ಇಲ್ಲಿ ಬೆಳೆದ್ರೆ ಸಾಲದು, ಹೊರಗಡೆ ಕೂಡ ಬೆಳಿಬೇಕು. ಇದು ಅಣ್ಣವ್ರು ಯಾವಾಗಲೂ ಹೇಳ್ತಾ ಇದ್ದಂಥ ಮಾತು. ಡಾಕ್ಟರ್ ರಾಜ್ಕುಮಾರ್ ಅವರು ಹಳ್ಳಿಯ ಒಂದು ಮುಗ್ಧ ಹುಡುಗನ ಪಾತ್ರದಲ್ಲಿ ನಟಿಸಿದಂತಹ ಸಿನಿಮಾ ಬಂಗಾರದ ಪಂಜರ. ಈ ಸಿನಿಮಾದಲ್ಲಿ ಅವರಿಗೆ ಆರತಿಯವರು ನಾಯಕ ನಟಿಯಾಗಿ ಅಭಿನಯಿಸಿದ್ದಾರೆ. ಹಳ್ಳಿಯಲ್ಲಿದ್ದಂತಹ ಒಬ್ಬ ಮುಗ್ಧ ಹುಡುಗ ಸಿಟಿಗೆ ಹೋದರೆ ಅಲ್ಲಿನ ಒಂದು ಐಷಾರಾಮಿ ಜೀವನಕ್ಕೆ ಯಾವ ರೀತಿಯಾಗಿ ಒಗ್ಗಿಕೊಳ್ತಾನೆ, ಆ ಒಂದು ಅಭಿನಯವನ್ನು, ಆ ಮುಗ್ಧ ಹುಡುಗನ ಪಾತ್ರವನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ನಿರ್ವಹಿಸಿದ್ದಾರೆ. ಸರ್, ಈ ಸಿನಿಮಾದ ಬಗ್ಗೆ ನೀವು ಹೇಳೋದಿದ್ರೆ ಸರ್. ಅಣ್ಣವರಿಗೆ ಬಹಳ ಇಷ್ಟವಾದ ಸಿನಿಮಾ ಬಂಗಾರದ ಪಂಜರ. ಅದಕ್ಕೊಂದು ಕತೆ ಇದೆ. ಇದು ಮೂಲತಃ ವಸಂತ್ ಶಬ್ನೀಸ್ ಅವರ ಮರಾಠಿ ನಾಟಕ. ಏಕ್ತಾ ಜೀವ್ ಸದಾಶಿವ್ ಅಂತೇಳಿ. ಇದನ್ನು ದಾದಾ ಕೊಂಡ್ಕೆ ಏಕ್ತಾ ಜೀವ್ ಸದಾಶಿವ್ ಅನ್ನೋ ಹೆಸರಲ್ಲೇ ಮರಾಠಿ ಸಿನಿಮಾ ಮಾಡಿದ್ಮೇಲೆ ಮರಾಠಿಯಲ್ಲಿ ಬಹಳ ಯಶಸ್ವಿ ಆದನ್ನು ವಿ ಸೋಮಶೇಖರ್ ಕನ್ನಡಕ್ಕೆ ನಿರ್ದೇಶನ ಮಾಡಿದ್ರು. ಬಂಗಾರದ ಪಂಜರ ನಿರ್ದೇಶನ ಮಾಡಿದ್ರು. ಈ ಮರಾಠಿ ಹಾಸ್ಯ ಸಿನಿಮಾಗಳಲ್ಲಿ ನಿಮ್ಮಲ್ಲಿ ತುಳು ಹಾಸ್ಯ ಸಿನಿಮಾಗಳು ಒಂದಿಷ್ಟು ಬರುತ್ತೆ ನೋಡಿ, ಅಲ್ಲಿ ತುಳು ನಾಟಕಗಳು ಹಾಗೆ. ಸೊ ಅದು ಡೈಲಾಗ್ ಓರಿಯೆಂಟೆಡ್. ನಿಮ್ಮ ಕತೆಗಿಂತಲೂ ಡೈಲಾಗಿಗೆ ಚಪ್ಪಾಳೆ ಬೀಳಬೇಕು. ಡೈಲಾಗ್ ನೋಡಿದ್ರೆ ಎಲ್ಲರೂ ನಗಬೇಕು. ಇದು ಬಹಳ ಇಂಪಾರ್ಟೆಂಟ್. ಈ ಏಕ್ತಾ ಜೀವ್ ಸದಾಶಿವ್ ಕೂಡ ಇದೇ ಥರದ. ಇದು ಆದ ಮೇಲೆ ಬಂಗಾರದ ಪಂಜರ ಬಿಡುಗಡೆ ಆಯಿತು. ದಾದಾ ಕೊಂಡ್ಕೆ ಒಂದು ಲೇಖನ ಬರೆದಿದ್ದಾರೆ, ಅದನ್ನು ಬರೀತಾರೆ. ಬಂದ್ಬಿಟ್ಟು ನೋಡ್ತಾರೆ ಬಂಗಾರದ ಪಂಜರ ಸಿನಿಮಾ. ನೋಡ್ಬಿಟ್ಟು ಅಣ್ಣವ್ರ ಮನೆಗೆ ಬರುತ್ತೆ ಸೀದಾ. ಚೆನ್ನೈ ಮದ್ರಾಸಲ್ಲಿದ್ದರು ಅವಾಗ ಅಣ್ಣವರು. ಅಲ್ಲ, ನಾವು ಮಾಡಿದ ಸಿನಿಮಾನೇ ಬೇರೆ, ನೀವು ಮಾಡಿರೋ ಸಿನಿಮಾನೇ ಬೇರೆ. ನಾವು ಹಿಂಗೆ ಯೋಚನೆ ಮಾಡಿರಲಿಲ್ಲ. ಹಳ್ಳಿಯಿಂದ ಒಬ್ಬನು ಪಟ್ಟಣಕ್ಕೆ ಬರ್ತಾನೆ, ಅವನಿಗೆ ಪಟ್ಟಣದ ಜೀವನ ಗೊತ್ತಿಲ್ಲ. ಇವಾಗ ನಮ್ಮಲ್ಲಿ ನೀವು ಸ್ಪೂನ್ನಲ್ಲಿ ರಾಗಿ ಮುದ್ದೆ ತಿಂದರೆ ಅದೊಂದು ಜೋಕ್, ಅದಷ್ಟೇ ಅಲ್ವಾ? ಅದು ಜೋಕ್ ಅಷ್ಟೇ. ಅದು ನಿಮಗೆ ಪಟ್ಟಣದವ್ರು ಹಳ್ಳಿಯಿಂದ ಅರ್ಥ ಮಾಡ್ಕೊಳ್ಳೋ ಕ್ರಮ ಆಗಲಿ, ಹಳ್ಳಿನ ಪಟ್ಟಣದವ್ರಿಗೆ ಅರ್ಥ ಮಾಡ್ಕೊಳ್ಳೋ ಕ್ರಮ ಆಗಲಿ, ಇಷ್ಟು ಸೀರಿಯಸ್ಸಾಗಿ ಯಾರು ಮಾಡಲ್ಲ. ನನಗೆ ಇಲ್ಲಿ ಬಂಗಾರದ ಪಂಜರದಲ್ಲಿ ರಾಜ್ಕುಮಾರ್ ಅಭಿನಯ ನೋಡ್ತಾ ಇದ್ದರೆ ನಗು ಬರ್ತಾ ಇರಲಿಲ್ಲ, ಕನಿಕರ ಬರ್ತಿತ್ತು. ಒಬ್ಬ ಹಳ್ಳಿ ಹುಡುಗ ಬಂದಿಷ್ಟು ಕಷ್ಟಪಡ್ತಾ ಇದ್ದಾನಲ್ಲಪ್ಪ, ಇವ್ರುಗಳನ್ನ ಅರ್ಥ ಮಾಡ್ಕೊಳ್ತಾ ಇಲ್ವಲ್ಲ ಅಂತ ಹೇಳಿ ದಾದಾ ಕೊಂಡ್ಕೆ ಹೇಳಿದ್ರು. ಇದು ಈ ಮಾತಿಗಾಗಿ ನಾನು ಅಣ್ಣ ಅವರೊಂದು ಪೂರ್ಣ ಪ್ರಮಾಣದಲ್ಲಿ ಹಾಸ್ಯ ಸಿನಿಮಾ ಮಾಡಬೇಕು, ಮಾಡಿದ್ರು ಅವರ ಪ್ರತಿಭೆ ಬಹಳ ಚೆನ್ನಾಗಿ ಬರುತ್ತೆ ಅಂದರೆ ಅದೊಂದು ಕಲ್ಪನೆ ಇದೆ ನಮ್ಮಲ್ಲಿ. ಯಾವುದೇ ಕಲಾವಿದ ಬಹಳ ಯಶಸ್ವಿಯಾಗೋದು ಹಾಸ್ಯ ಸಿನಿಮಾ ಮಾಡಿದಾಗ ಅಂತ ಹೇಳಿ. ಸೊ ಇದು ದಾದಾ ಕೊಂಡ್ಕೆಯವರು ಹೇಳಿದ ಮಾತು. ಹೀಗಾಗಿ ಬಂಗಾರದ ಪಂಜರ ಬಹಳ ಮುಖ್ಯವಾದ ಸಿನಿಮಾ. ಅದರಲ್ಲಿ ಒಂದೇ ಒಂದು ಹೇಳಲೇಬೇಕಾದ ಸಂಗತಿ, ಜಿ ಕೆ ವೆಂಕಟೇಶ್ ಅವರ ತಮ್ಮ, ಅವರು ಸಂಗೀತ ಕೊಟ್ಟ ಏಕೈಕ ಸಿನಿಮಾ ಬಂಗಾರದ ಪಂಜರ. ಇನ್ನೆಲ್ಲವೂ ಜಿ ಕೆ ವೆಂಕಟೇಶ್ ಜೊತೆಗೆ ಅವ್ರು ಕೆಲಸ ಮಾಡಿದ್ದಾರೆ. ಅವ್ರಿಗೆ ಇಂಡಿಪೆಂಡೆಂಟಾಗಿ ಸಿಕ್ಕಲಿಲ್ಲ ಸಿನಿಮಾಗಳು. ಅದರಲ್ಲಿ ಬಿಟ್ಟರೆ ಸಿಗದವನೇ, ಬೆಟ್ಟದ, ಅದೊಂದು ಫೋಕ್ ಅಂದರೆ ಕರಿಯ ಕಂಬಳಿ ಹೊದ್ದು, ಈ ಎರಡು ಬಹಳ ಪ್ರಸಿದ್ಧವಾದ ಹಾಡು. ಇದರಲ್ಲಿ ಚಂದ್ರಶೇಖರ್ ಅಭಿನಯಿಸಿದ್ದಾರೆ. ಆಮೇಲೆ ಅಶ್ವತ್ತು ಲೋಕನಾಥ್, ಅಶ್ವತ್ತು ತಂದೆಯ ಪಾತ್ರ. ಅದರಲ್ಲಿ ಒಂದು ಹೋಳಿಗೆ ಮಾಡೋದು ಸೀನ್, ಅದು ತುಂಬ ಈಗ ರೀಲ್ನಲ್ಲಿ ಎಲ್ಲ ಕಡೆ ಭಾಳ ಪ್ರಸಿದ್ಧ. ಅದು ಮತ್ತೆ ಮಾಡ್ತಾ ಇದ್ರು. ಆ ಹೋಳಿಗೆಯನ್ನು ಅವನು ಯಾರೋ ದಾಸಯ್ಯ ಬರ್ತಾನೆ ಕೊಡ್ತಾಳೆ ಅಣ್ಣ ಅವರು ಅಂತ ಒಂದು ಸೀನ್, ಅದು ಬಹಳ ಇಷ್ಟವಾದದ್ದು. ಸೊ ನಾನು ಯಾಕೆ ಬಂಗಾರದ ಪಂಜರದ ಬಗ್ಗೆ ತಗೊಂಡೆ ಅಂತಂದರೆ, ಈ ಸಿನಿಮಾನೇ ಭಾಗ್ಯದ ಲಕ್ಷ್ಮೀ ಬಾರಮ್ಮಕ್ಕೆ ಕಾರಣ ಆಯಿತು.
ಬಂಗಾರದ ಪಂಜರದಲ್ಲಿ ಪೂರ್ಣ ಪ್ರಮಾಣದ ಹಾಸ್ಯ ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ಸಂಗೀತಂ ಶ್ರೀನಿವಾಸರಾವ್ ಅದನ್ನು ಒಂದ್ಸಲ ಕೇಳಿದಾಗ ಅಣ್ಣ ಅವರು ಈ ಮಾತನ್ನು ಹೇಳಿದ್ರಿ, ದಾದಾ ಕೊಂಡ್ಕೆ ಹಿಂಗೆ ಹೇಳ್ತಾ ಇದ್ರಪ್ಪ, ನೀವು ಒಂದು ಪೂರ್ಣ ಪ್ರಮಾಣದ ಹಾಸ್ಯ ಸಿನಿಮಾ ಮಾಡಬೇಕು ಅಂತ. ಮಾಡಿಲ್ಲ ಅಂತಲ್ಲ, ಹಾಸ್ಯದ ಪಾತ್ರಗಳು ಮಾಡಿದ್ದಾರೆ ಅಣ್ಣವರು, ಅದು ಹಿಂಗೆ ಪೂರ್ಣ ಪ್ರಮಾಣದಲ್ಲಿ ಒಂದು ಹಾಸ್ಯ ಸಿನಿಮಾ ಅನ್ನೋದು ಸಿಕ್ಕಿರಲಿಲ್ಲ. ಇದು ಸಂಗೀತ ಶ್ರೀನಿವಾಸರಾವ್ ಒಂದು ಕತೆ ಮಾಡಿಕೊಂಡು ಬಂದಾಗ ಫಸ್ಟು ಪಾರ್ವತಮ್ಮ ಹೇಳಿದ್ರು, ಇಲ್ಲ ಇದು ನಮ್ಮ ಮನೆಯವ್ರು ಮಾಡೋದು, ಚಿಕ್ಕ ಹುಡುಗರು ಮಾಡೋದು, ಅದು ಏನೋ ತಮಾಷೆ ಜೋಕು ಡಬಲ್ ಮೀನಿಂಗು ಇವೆಲ್ಲ ಇವ್ರು ಮಾಡೋ ವಯಸ್ಸು ಮುಗೀತು. ಆಮೇಲೆ ಉದಯ್ ಶಂಕರ್ ಹೇಳ್ತಾರೆ, ಇಲ್ಲ ಅದಕ್ಕೊಂದಿಷ್ಟು ಸಾಮಾಜಿಕ ಸಮಸ್ಯೆಗಳನ್ನು ಸೇರಿಸೋಣ, ಮಿಡ್ಲ್ ಕ್ಲಾಸ್ ಕಷ್ಟಗಳು, ದುಡ್ಡಿಗಾಗಿ ಕಷ್ಟಪಡ್ತಾರೆ ಅವರು, ಸೊ ದುಡ್ಡಿಗಾಗಿ ನಾಟಕ ಮಾಡ್ತಾರೆ, ಈ ಥರದ್ದನ್ನೇನೋ ಒಂದಿಷ್ಟು ಸೇರಿಸೋಣ ಅಂಥೇಳಿ ಕೊನೆಗೆ ಬಹಳ ಅಣ್ಣವ್ರು ಒಪ್ಕೊಂಡಿದ್ದು ಯಾವಾಗ ಅಂತಂದರೆ ಪಾರ್ವತಿ ಪಾಂಡುರಂಗ ಅದರಲ್ಲಿ ಅಣ್ಣವ್ರ ಪಾಂಡುರಂಗದ ಪಾತ್ರ, ಮಾಧವಿ ಪಾರ್ವತಿ ಪಾತ್ರವನ್ನು ಮಾಡಿದ್ದಾರೆ. ಆ ಪಾರ್ವತಿ ಒಬ್ಬ ತಾತ ಇರ್ತಾಳೆ, ಇವರು ಮನೆ ಬಿಟ್ಟು ಬಂದಿರ್ತಾಳೆ, ಆ ತಾತನ ಹೋಟ್ಲಲ್ಲೇ ಇವರು ಇರ್ತಾರೆ. ಅಶ್ವತ್ ಆ ಪಾತ್ರವನ್ನು ಮಾಡಿದ್ದಾರೆ. ಯಾವಾಗ ಅಶ್ವತ್ ಟ್ರ್ಯಾಕ್ ಬಂತೋ ಅಣ್ಣ ಅವರು ಇಲ್ಲ ಇದು ಮಾಡ್ಬೋದು ಸಿನಿಮಾ, ಯಾಕಂದ್ರೆ ಅಲ್ಲಿವರೆಗೂ ಏನೋ ಇವರು ದುಡ್ಡಿಗಾಗಿ ಏನೋ ನಾಟಕ ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ, ಇದು ನಾನು ಮಾಡೋ ಪಾತ್ರ ಅಲ್ಲ 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 ಅಂತ ಅಂದ್ಕೊಂಡು ಯಾವಾಗ ಅಶ್ವತ್ಥನ ಪಾತ್ರ ಬಂತೋ ಆಗ ಅವರು ಅಣ್ಣ ಅವರು ಇಲ್ಲ ಅದೊಂದು ಮಾಡಿ. ಆದರೆ ನಮ್ಮ ಬಾಲಕೃಷ್ಣಂಗೆ ಒಂದು ಒಳ್ಳೆಯ ರೋಲ್ ಯಾಕೆ ಅಂದರೆ ಅವರು ಮೂಲದ ಹಾಸ್ಯ ಕಲಾವಿದರು. ಅಣ್ಣವರು ಅಣ್ಣ ಹೇಳೋದು, ಈಗ ಕಬಡ್ಡಿ ಆಟದಲ್ಲಿ ಅದು ಅಣ್ಣವ್ರದ್ದು ಎಕ್ಸಾಂಪಲ್ ಹೇಳಿದೆ, ಯಾರೋ ಒಬ್ಬರು ಕ್ಯಾಚರ್ ಇರ್ತಾರೆ, ಸೊ ಈ ಕಡೆ ಕಬಡ್ಡಿ ಬಂದಾಗ ಒಂದು ಕ್ಯಾಚರ್ ಇರ್ತಾನೆ, ಸೊ ಯಾರೋ ಕ್ಯಾಚರ್ ಮೇಲೆ ಕಣ್ಣಿಟ್ಟಿರ್ತಾರೆ, ಅವನು ಕರೆಕ್ಟಾಗಿ ಕ್ಯಾಚ್ ಹಿಡಿತಾನೆ, ಅವನ್ನ ತಪ್ಪಿಸ್ಕೊಂಡ್ರೆ ನಾನು ಬಚಾವಾಗಿ ಬರ್ತೀನಿ ಅಂತ. ಇನ್ಯಾರೋ ಒಬ್ನ ಕ್ಯಾಚ್ ಹಿಡಿದ್ಬಿಡ್ತಾನೆ, ಅವನ್ನ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಸೊ ಇದು ಕ್ರಿಕೆಟಲ್ಲೂ ಹಂಗೇನೆ, ಈಗ ನಾವು ಯಾರೋ ಎಲ್ಲರೂ ರಾಹುಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಇನ್ಯಾವನೊಬ್ಬನ ಸೆಂಚುರಿ ಹೊಡ್ಬಿಡ್ತಾನೆ. ಈ ಥರದಲ್ಲಿ ಅಣ್ಣವ್ರು ಹೇಳಿದ ಮಾತಿದ್ದು ನಂದಲ್ಲ, ಯಾಕಂದರೆ ಇದು ನಿಜ ಅಲ್ಲ. ಅದು ಈಗ ನಾವು ಗೊತ್ತಿಲ್ದಿರೋ ವಿದ್ಯೆ ಮಾಡೋದು, ಹಾಸ್ಯ ಮಾಡೋದು, ನಾವು ಅಕಸ್ಮಾತ್ ಸೋತರು ನಮ್ಮ ಬಾಲಕೃಷ್ಣ ಕಾಪಾಡ್ತಾರೆ ನಮ್ಮನ್ನು, ಯಾಕಂದ್ರೆ ಅವರು ಹಾಸ್ಯ ಕಲಾವಿದರು, ಆ ಸೋದರ ಒಂದು ಪಾತ್ರ ಬಾಲಕೃಷ್ಣ ಮಾಡಿದ್ದಾರೆ. ಈ ಥರದಲ್ಲೂ ಒಂದು ಕಂಬೈಂಡ್ ಹಾಸ್ಯದ ಇದು ಬಂತು. ಒಂದು ಅಣ್ಣವರು ರೀಡಿಂಗ್ನಲ್ಲಿ ಒಂದು ರೀಡಿಂಗ್ ಆಗುವಾಗ ಸಂಗೀತಮ್ಗೆ ಬಹಳ ಕ್ಲಿಯರಾಗಿ ಹೇಳಿದ್ರು, ನೋಡಪ್ಪ ಈ ವಯಸ್ಸಲ್ಲಿ ಅಣ್ಣವರು ಡಬಲ್ ಮೀನಿಂಗ್ ಮಾತಾಡಿದ್ರು ಅಂತ ಅನ್ಸ್ಕೊಳ್ಳೋದು ಬೇಡ, ನೀವು ಯಾವ ಥರದ ಹಾಸ್ಯ ಬೇಕು ಮಾಡಿ, ಅದರಲ್ಲಿ ಡಬಲ್ ಮೀನಿಂಗ್ ಇರಬಾರ್ದು. ಸಿನಿಮಾ ನೋಡಿದ್ರು ನಿಮ್ಗೆ ಗೊತ್ತಾಗತ್ತೆ, ಅವರು ಅಷ್ಟೇ ಪರಿಶುದ್ಧವಾದ ಹಾಸ್ಯವನ್ನು ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆಮೇಲೆ ಆದರ್ಶ ದಂಪತಿಗಳು ಅಂತ ಹೇಳಿ ಕಾಂಪಿಟೇಷನ್ ಇವರಿಬ್ಬರು, ಅದು ಗೊತ್ತಿದೆ ನಿಮಗೆ, ಆದರ್ಶ ದಂಪತಿಗಳು ಅಂತ ಬರ್ತಾರೆ. ಈ ಆದರ್ಶ ದಂಪತಿಗಳಿಗೆ 3 ಜನ ತೀರ್ಪುಗಾರ ಸಿನಿಮಾದಲ್ಲಿ. ಒಬ್ಬರು ವೆಂಕೋಬ್ರಾವ್. ಈ ವೆಂಕೋಬ್ರಾವನ್ನು ಅಣ್ಣವ್ರು ಆರಿಸ್ಕೊಳ್ಳೋಕ್ಕೊಂದು ಬಹಳ ವಿಶೇಷ ಕಾರಣ ಇದೆ. ಈ ವೆಂಕೋಬ್ರಾವ್ ಏನು ಅಂತಂದರೆ ಆ ಕಾಲದಲ್ಲಿ ಶೂಟಿಂಗ್ ಎಲ್ಲ ಮದ್ರಾಸಲ್ಲಿ ನಡೀತಾ ಇತ್ತು, ಸಾಂಗ್ ರೆಕಾರ್ಡಿಂಗ್ ಕೂಡ ಮದ್ರಾಸಲ್ಲಿ ನಡೆಯೋದು. ಅದರ ಪತ್ರಿಕೆಗಳೆದ್ದಿದ್ದೆಲ್ಲ ಬೆಂಗಳೂರಲ್ಲಿ. ಸೊ ಅವರು ಈಗಿನ ಥರ ಪತ್ರಿಕೆಗಳು ಏನು ಪ್ರಿಂಟ್ರ್ ಇಲ್ಲ, ಮತ್ತೊಂದಿಲ್ಲ, ಅಲ್ಲಿಂದ ಇಲ್ಲಿಗೆ ಸುದ್ದಿ ಬರಬೇಕಲ್ಲ, PRO ಅನ್ನೋದು ಈಗೆಲ್ಲ ಕಾನ್ಸೆಪ್ಟ್ ಇದೆ. ಈ ವೆಂಕೋಬ್ರಾವು ಇಡೀ 4-5 ದಿನ ಮದ್ರಾಸಲ್ಲಿ ಎಲ್ಲ ಶೂಟಿಂಗು ಯಾವ ಶುರುವಾಗ್ತಾ ಇದೆ ಅದನ್ನೆಲ್ಲ ತಿಳ್ಕೊಂಡು ಬೆಂಗಳೂರಿಗೆ ಎಲ್ಲ ಪೇಪರ್ ಆಫೀಸಿಗೆ ಬಂದು ಸುದ್ದಿ ಕೊಡೋರು, ಈಗ ಇಲ್ಲಿ ಏನೇನು ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಆಮೇಲೆ ವಾಪಸ್ ಹೋಗ್ತಾ ಬೆಂಗಳೂರಿಗೆ. ಈಗ ನಿಮಗೆ ಕಡಲೆಕಾಯಿ ಸೀಸನ್ ಆದರೆ ಎಲ್ಲ ಸಿನಿಮಾದ ಇಂಪಾರ್ಟೆಂಟ್ ರಾಜ್ಕುಮಾರು, ಅಶ್ವತ್ತು ಯಾರ್ಯಾರು ಅಲ್ಲಿ ನಿಲ್ಲಿಸಿರ್ತಾರೋ ಅವರಿಗೆಲ್ಲ ಇಲ್ಲಿಂದ ಕಡಲೆಕಾಯಿ ತಗೊಂಡು, ಮಾವಿನಕಾಯಿ ಸೀಸನ್ ಆದರೆ ಮಾವಿನಕಾಯಿ ತಗೊಂಡು ಕೊಡೋ. ಈ ಥರದಲ್ಲಿ ಅವರು ಬೆಂಗಳೂರು ಮತ್ತು ಮದ್ರಾಸಿನ ನಡುವೆ ಸೇತುವೆಯಾಗಿ ಇತ್ತು. ಅಣ್ಣವರು ಯಾವಾಗಲೂ ಹೇಳ್ತಾಯಿದ್ರು, ನೋಡಪ್ಪ ಕನ್ನಡ ಸಿನಿಮಾ ಇವತ್ತು ಬೆಳೆದಿದೆ ಅಂದರೆ ನಾವೆಲ್ಲ ಕಾಣಿಸ್ಕೊಳ್ತೀವಿ, ಆದರೆ ಈ ವೆಂಕೋಬ್ರಾವ್ ಅಂತವರು ನಿಜವಾದ ಸೇತುವೆಯಾಗಿ ಕೆಲಸ ಮಾಡ್ತಾರೆ.
ಸಿನಿಮಾಕ್ಕೂ ನಮ್ಮ ನಡುವೆ ಕೂಡ ಅಂಥೇಳಿ. ಹಾಗಾಗಿ ವೆಂಕೋಬ್ರಾವ್ ಒಬ್ಬರು. ಆಮೇಲೆ ನನಗೆ ಸೆಟ್ಟಲ್ಲಿ ಕೆಲವು ಹಾಸ್ಯಗಳು ಬರುತ್ತೆ. ಪರ್ವತವಾಣಿ ನಾಟಕಕಾರ ಮತ್ತು ಅದ್ಭುತವಾದ ಹಾಸ್ಯಗಳನ್ನು ಅವ್ರು ಸೃಷ್ಟಿ ಮಾಡಬಲ್ಲರು. ಪರ್ವತವಾಣಿಯನ್ನು ಇನ್ನೊಂದು ಶಿವರಾಮಣ್ಣನ ಯಾಕೇನು ಕೇಳಬೇಕಾಗೇ ಇಲ್ಲ. ಯಾಕೆಂದರೆ ಅವರು ಅಣ್ಣವ್ರ ಸಿನಿಮಾದ ಒಂದು ಭಾಗ. ಅವರು ಸಿನಿಮಾ ನಿರ್ಮಾಣ ಕೂಡ ಮಾಡಿದಂಥವರು. ಹಾಗಾಗಿ ಶಿವರಾಮಣ್ಣ, ಉದಯಶಂಕರ್ ಕೂಡ ಒಂದು ರೋಲನ್ನು ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಹೀಗಾಗಿ ಒಂದು ಪ್ಯಾಕೇಜ್. ಇದರಲ್ಲಿ ಕೆಲವು ಆನ್ ಸ್ಪಾಟ್ ಜೋಕುಗಳು ಈ ಸಿನಿಮಾದಲ್ಲಿ ಕ್ರಿಯೇಟ್ ಆಗಿದೆ. ಅವಳು ಶಿವರಾಮ್ ಬಾಲಕೃಷ್ಣನ ಮಗಳು ಕಾದಂಬರಿನ ಓದ್ತಾ ಇರ್ತಾಳೆ. ಕಂಟಿನ್ಯೂಯಸ್ ಆಗಿ ಕಾದಂಬರಿನ ಓದ್ತಾ ಇರುವಾಗ ಅವನು ಹೀರೋಯಿನ್ ಸತ್ತೋಗ್ಬಿಡ್ಲು, ಏನು ಮಾಡಲಿ ಅಂತ ಹೇಳ್ತಾನೆ. ಬಾಲಕೃಷ್ಣ ಆನ್ ದ ಸ್ಪಾಟ್ ಹೇಳ್ತಾರೆ, ವಡಾ ಪಾಯಸ ಮಾಡ್ಕೊಂತೀನಿ. ಇವೆಲ್ಲ ಆನ್ ಸ್ಪಾಟ್ ಕ್ರಿಯೇಟ್ ಆದ ಡೈಲಾಗ್ಗಳು. ಆಮೇಲೆ ಇನ್ನೊಂದು ಸಂಗೀತಮ್ಮು ಹೇಳೋದಂತೆ, ಈಗ ಒಂದು ಹಾಸ್ಯ ಕ್ರಿಯೇಟ್ ಆಗಬೇಕು. ಈಗ ಯಾರೋ ಒಬ್ಬನು ಬಾಲಕೃಷ್ಣನ ನೋಡೋಕ್ಕೆ ಬರ್ತಾನೆ, ಅವನು ಬ್ರೋಕರ್ ಆಗಿರ್ತಾನೆ ಬಾಲಕೃಷ್ಣ ಇತ್ಯಾದಿ. ಆಗ ಅವನಿಗೆ ಹೇಳಬೇಕು, ಅವನು ರಾಜ್ಕುಮಾರ್ ಅವ್ರಿಗೆ ಫೋನ್ ಮಾಡಿ ಹೇಳ್ತಾನೆ, ಅವನಿಗೆ ಬಂದೇನಲ್ಲ, ಮನುಷ್ಯನ ಬಗ್ಗೆ ಸ್ವಲ್ಪ ಹುಷಾರಾಗಿರಿ. ಸೊ ಬಾಲಕೃಷ್ಣ ಸಹಜವಾಗಿ ನಟಿಸೋದು ನಮಗೆ ಹಾಸ್ಯವಾಗಿ ಕಾಣಬೇಕು. ಇಷ್ಟೇ ಡೈರೆಕ್ಷನ್ನು. ಅದನ್ನು ಬಾಲಕೃಷ್ಣ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಆ ಪಾತ್ರವನ್ನು ಅಂತಂದರೆ, ಅವರು ಚಾಕು ತೊಗೊಂಡು ನಿಮಗೆ ಟ್ರೀಟ್ ಕೊಡಬೇಕಲ್ಲ ಅಂತ ಹೇಳ್ತಾರೆ, ಏನೋ ಸೇಬಣ್ಣು ಹೆಚ್ಚು. ಆ ಚಾಕು ತಗೊಂಡು ಅವ್ರು ನಿಂತ್ಕೊಳ್ಳೋ ರೀತಿ ಇದೆಯಲ್ಲ, ಇದು ಬಹಳ ಅದ್ಭುತ. ಇದು ಬಾಲಕೃಷ್ಣ ಆನ್ ಸ್ಪಾಟಾಗಿ ಕ್ರಿಯೇಟ್ ಮಾಡ್ತಕ್ಕಂತಹ ಬಹಳ ಅದ್ಭುತವಾದ ಜೋಕುಗಳು. ಇನ್ನು ಕೆಲವು ಇದನ್ನು ಡ್ಯುಯೆಟ್ನಲ್ಲಿ ಆನ್ ಸ್ಪಾಟ್ ಮಾಧವಿ ಕೂಡ ಬಹಳ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಯಾಕೆಂದರೆ ಮಾಧವಿ ಬೇರೆ ಬೇರೆ ಥರದ ಪಾತ್ರಗಳಿಗೆ ಅವರು ಪ್ರಸಿದ್ಧರಾಗಿದ್ದರು. ಈ ಥರದ ಪಾತ್ರ ಮಾಧವಿ ಮಾಡ್ತಾರೆ ಅನ್ನೋದು ಕೂಡ ಯಾರೂ ಕಲ್ಪನೆ ಇರಲಿಲ್ಲ. ಬಹಳ ಅದ್ಭುತವಾಗಿ ಈ ಪಾತ್ರವನ್ನು ಮಾಧವಿ ಮಾಡಿದ್ದಾರೆ. ಇನ್ನೂ ಹತ್ತಿರ ಹತ್ತಿರ ಬರುವೆಯ ಹಾಡಿನಲ್ಲಿ ಸೊ ನಿಮಗೆ ಹಾಡು ಒಂದಿರಬೇಕು, ಎಕ್ಸ್ಪ್ರೆಷನ್ ಬೇರೆ ಥರದಲ್ಲಿ ಇರಬೇಕು. ಇದಕ್ಕೆ ನಿಮ್ಗೆ ಯಾವ ಡೈರೆಕ್ಷನ್ನು ಅಲ್ಲ, ಅದು ಕಲಾವಿದರು ಮಾಡುವಂತಹ ಈ ಪಾತ್ರ ಇದು. ಇದನ್ನು ಬಹಳ ಅದ್ಭುತವಾಗಿ ಮಾಡ್ತಾರೆ. ಇನ್ನು ಹತ್ತಿರ ಬರುವೆಯ. ಆಮೇಲೆ ಕೊನೆಗೆ ಇದಕ್ಕೆ ಕ್ಲೈಮ್ಯಾಕ್ಸ್ ಹೇಗಿರಬೇಕು ಅನ್ನೋದು 2-3 ಥರದಲ್ಲಿ ವರ್ಕೌಟ್ ಮಾಡಿ ಕೊನೆಗೆ ಗೊತ್ತಾಗಿ ಇವ್ರು ಹೊರಟೋಗ್ಬೇಕು, ಯಾವುದೋ ಹಳ್ಳಿನಲ್ಲಿ ಹೋಗಿ ನಾವು ಜೀವನ ಮಾಡಬೇಕು. ಇದು ಒರಿಜಿನಲ್ ಕ್ಲೈಮ್ಯಾಕ್ಸ್. ನಾವು ನಮ್ಮ ಪಾಡಿಗೆ ನಾವು ಇರಬೇಕು, ಇಲ್ಲ ಎಲ್ಲರೂ ಒಟ್ಟಿಗೆ ಸೇರ್ಕೋಬೇಕು, ಈ ಥರದ ಕ್ಲೈಮ್ಯಾಕ್ಸ್. ಇದು ಮಾಡುವಾಗ ಬಾಲಕೃಷ್ಣ ಕೊಟ್ಟ ಐಡಿಯಾ ನಿಮಗೆ ಈ ಸಿನಿಮಾ ಇದರಲ್ಲಿ ಬರುತ್ತೆ. ಆಮೇಲೆ ಅವನು ಒಂದು ಮಗು ಬೇರೆ ಸೇರಿಕೊಂಡಿರುತ್ತೆ ಇವ್ರ ಜೊತೆಗೆ. ಸೊ ನಿಮಗೆ ಕ್ಲೈಮ್ಯಾಕ್ಸ್ ಇಡೀ ಸಿನಿಮಾದ ಹೈಲೈಟ್ ಆಗಿಬಿಡ್ತು. ಸೊ ಈ ಟರ್ನಿಂಗು ಸಿಕ್ಕ ಮೇಲೆ ಈ ಸಿನಿಮಾ ಶುರು ಮಾಡಿದಾಗ ಈ ಕ್ಲೈಮ್ಯಾಕ್ಸ್ ಇರಲಿಲ್ಲ, ಇನ್ನೇನು ಮುಗೀತಾ ಇದೆ ಸಿನಿಮಾ ಅಂದಾಗ ಹೊಡೆದಿದ್ದ ಕ್ಲೈಮ್ಯಾಕ್ಸ್. ಮತ್ತು ಅದು ಎಷ್ಟು ಚೆನ್ನಾಗಿ ಎಕ್ಸಿಕ್ಯೂಟ್ ಆಗ್ತಾ ಹೋಯಿತು ಅಂದರೆ ಅಣ್ಣವ್ರು ಹೇಳೋರು, ನಾವು ಯಾವುದೋ ಪ್ಲ್ಯಾನ್ ಮಾಡ್ಕೊಂಡು ಮಾಡಲಿಲ್ಲ, ಆ ಟೋಪನ್ ಒಂದು ಬಂದು ಅವ್ನ ತಲೆ ಮೇಲೆ ಕುತ್ಕೊಳ್ಳುತ್ತೆ, ಅದು ಹಂಗೆ ಸೀನ್ ಇರಲಿಲ್ಲ, ಅದು ಬಂದು ಕುತ್ಕಂತಪ್ಪ, ಅದು ಕುತ್ಕೊಂಡಿದ್ದು ನಮಗೊಂದು ಆ್ಯಡೆಡ್ ಅಡ್ವಾಂಟೇಜ್ ಆಗೋಯ್ತು ಅದು. ಆಮೇಲೆ ಅಣ್ಣವ್ರು ಮಾತ್ರ ಹೇಳ್ಬೋದಾದ ಡೈಲಾಗು, ಸಿಂಹ ಅದೆಷ್ಟೋ ದೂರ ಕೂಗಿದ್ರು ಇಲ್ಲೇ ಹತ್ತಿರದಲ್ಲಿ ಕೂಗ್ದಂಗೆ ಕೇಳ್ತಾ ಇರುತ್ತೆ, ಆ ಸಿಂಹ ಅಲ್ಲೇ ಇರುತ್ತೆ, ಮೇಲೆ ಇರುತ್ತೆ. ಈ ಥರದ ಡೈಲಾಗುಗಳು ಸಹಜವಾಗೇ ಬಂತು. ಸಿಂಹ ಕೂಗಿದ್ದು ಅದೆಷ್ಟೋ ದೂರದಲ್ಲಿದೆ, ಇಲ್ಲಿವರೆಗೂ ಕೇಳಿಸುತ್ತೆ. ಆಮೇಲೆ ಕೆಲವು ಅದಕ್ಕೆ ಬ್ಲಾಕ್ ಕಾಮಿಡಿ ಅಂತ ಹೇಳ್ತಾರೆ. ಸೊ ನೀವು ಬರೀ ತಮಾಷೆಯಲ್ಲಿ ಒಂದು ಇದು ಅವನು ಅಶ್ವತ್ತು ಹೇಳಕ್ಕೆ ಅಣ್ಣವರು ಒಂದು ಡೈಲಾಗ್ ಹೇಳ್ತಾರೆ, ನಮ್ಮಮ್ಮ ದಿವಸ ಶುಕ್ರವಾರ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತ ಹಾಡೋದು ಎಲ್ಲಿ ಬರ್ತಾಳೆ ಲಕ್ಷ್ಮಿ, ಎಲ್ಲ ಮುದುಕಿದಾನಲ್ಲ ಅವನ ಆ ಮುದುಕಲ್ ಮನೆಗೆ ಹೋಗ್ತಾಳೆ ಲಕ್ಷ್ಮಿ ಅಂತ ಹೇಳ್ಬಿಟ್ಟು
ನಾನಾದರೆ ಇಷ್ಟು ಹೇಳ್ತಾ ಇದ್ದೆ, ನೀವಾದರೆ ಮುದುಕನ್ನ ಹೆಂಗೆ ಬೈತಾ ಇದ್ರಿ ಅಂತಂದರೆ ಅಶ್ವತ್ತು ಅದಕ್ಕೆ ಹೇಳ್ತಾನೆ, ನೀನು ಮಾಡ್ತಾ ಇದೆಯಲ್ಲಪ್ಪ, ಅದಕ್ಕಾಗ ಅವನೇ ಆ ಮುದುಕ ಆ್ಯಕ್ಚುಲಿ, ಮಾಡ್ತಾ ಇದೆಯಲ್ಲಪ್ಪ ನೀನು ಆ ಕೆಲಸನ. ಈ ಥರದ ಬ್ಲ್ಯಾಕ್ ಕಾಮಿಡಿ ಈ ಸಿನಿಮಾದಲ್ಲಿ ಬಹಳ. ಮತ್ತು ಯಾಕೆ ಅವರು ಅಭಿನಯ ಮಾಡಬೇಕಾಗಿ ಬರುತ್ತೆ ಅಂದರೆ ಜೀವನೋಪಾಯಕ್ಕೆ ಅಷ್ಟೇ, ಅದರ ಮೇಲೆ. ಇದರಲ್ಲಿ ಒಂದು ಜೀವನೋಪಾಯಕ್ಕಾಗಿ ಮಾಡಿರ್ತಾರೆ, ಆಮೇಲೆ ಒಂದು ಪ್ರೀತಿ ಬರಬೇಕು. ಸೊ ಆ ಪ್ರೀತಿ ಬಂದ ಮೇಲಿನ ಭಾವನೆಗಳು ಬದಲಾಗಬೇಕು. ಇದೊಂದು ಸೂಕ್ಷ್ಮವಾದ ಎಳೆ. ಇದನ್ನು ಈ ಸಿನಿಮಾದಲ್ಲಿ ಅದ್ಭುತವಾಗಿ ಡಿಪ್ಲಾಯ್ ಮಾಡ್ತಾರೆ. ಈ ಸಂಗೀತಂ ಶ್ರೀನಿವಾಸರಾವು ಸಾಮಾನ್ಯಕ್ಕೆ ಬೇರೆ ಬೇರೆ ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಮಾಡಿದ್ದಾರೆ, ಅವರೇ ಸಂಗೀತ ನಿರ್ದೇಶನ ಮಾಡಿದಂಥ ಸಿನಿಮಾ. ಇದಕ್ಕೆ ಸಂಗೀತವನ್ನು ಕೊಟ್ಟಿದ್ದಾರೆ. ಒಂದು ಹಾಡು ಮಾತ್ರ ಅವರು ಮಾಡಿದ್ದಲ್ಲ, ಅದು ಬೇರೆ ಸಿನಿಮಾಕ್ಕೆ ಎಂ ರಂಗರಾವ್ ಕಂಪೋಸ್ ಮಾಡಿದ್ದು, ಯಾವ ಕವಿಯು ಬರೆಯಲಾರ. ಇದು ಆ್ಯಕ್ಚುಲಿ ಉದಯ್ ಶಂಕರ್ ಬೇರೆ ಏನೋ. ನಾನು ಒಂದು ಸಲ ಉದಯ್ ಶಂಕರ್ನ ಈ ಪ್ರಶ್ನೆ ಕೇಳಿದ್ದೆ, ಇಷ್ಟೊಂದು ಜನಕ್ಕೆ ನೀವು ಹಾಡುಗಳು ಬರೆದಿದ್ದೀರಿ, ಅಣ್ಣವ್ರಿಗೆ ಎಷ್ಟು ಹಾಡು ಬರ್ತಿದ್ದಾರೆ? ಹೌದು. ಸೊ ನಿಮಗೆ ಬಹಳ ಇಷ್ಟವಾದ ಹಾಡು ಯಾವುದು ಅಣ್ಣವ್ರಿಗೆ ಬರೆದ ಹಾಡುಗಳಲ್ಲಿ ಅಂತಂದರೆ, ಅವರು ಒಂದು ನಿಮಿಷನೂ ಯೋಚನೆ ಮಾಡಿದೆ ಯಾವ ಕವಿಯು ಬರೆಯಲಾರ. ಯಾಕೆ ಸರ್ ಅಂತಂದರೆ ಅದು ಆ್ಯಕ್ಚುಲಿ ಅಣ್ಣವ್ರ ಬಗ್ಗೆನೇ ಬರೆದು ಹಾಡೋದು, ನಮ್ಮ ಸ್ನೇಹದ ಬಗ್ಗೆ ಬರೆದು ಹಾಡೋದು, ಅಣ್ಣವ್ರ ವ್ಯಕ್ತಿತ್ವನ ಅದು ಹೇಳುವ ಹಾಡೋದು. ಆ್ಯಕ್ಚುಲಿ ಸಿನಿಮಾದಲ್ಲಿ ಅಣ್ಣವ್ರ ಮಾಧವಿಗೆ ಹೇಳೋ ಥರ ಬದಲಾಗಿದೆ, ಬಟ್ ಅದು ವಾಸ್ತವವಾಗಿ ಅಣ್ಣವ್ರ ಬಗ್ಗೆನೇ ಹೇಳುವ ಹಾಡೋದು ಅಂತ ಮಾಡಿದರು. ಅದು ರಂಗರಾಯರು ತುಂಬ ಚೆನ್ನಾಗಿ ಅದನ್ನು ಕಂಪೋಸ್ ಮಾಡಿದರು. ಅದು ಹಾಲು ಜೇನು ಸಿನಿಮಾಕ್ಕೆ ಈ ಹಾಡನ್ನು ಬಳಸ್ಕೋಬೇಕು ಅಂದಿದ್ದು, ಬಳಸ್ಕೊಳ್ಳಲಿಲ್ಲ. ಯಾವ ಕವಿಯು ಬರೆಯಲಾರ ಒಲವಿನಿಂದ ಕಣ್ಣೋಟದಿಂದ. ಇನ್ನು ಇದರಲ್ಲಿ ಇನ್ನೂ ಹತ್ತಿರ ಇದರಲ್ಲಿ ಬಹಳ ಫೇಮಸ್ ಅದು ಏನು ಮಾಯವೋ. ಇನ್ನೂ ಹತ್ತಿರ ಪಿ ಸುಶೀಲ ಹೇಳಿದ್ದಾರೆ, ಏನು ಮಾಯವೋ ವಾಣಿಜ್ಯರಾಮ್ ಹೇಳಿದ್ದಾರೆ. ಆಮೇಲೆ ನೀ ಹತ್ತಿರ ಎಂಥ ಚೆನ್ನ ಬಿ ಆರ್ ಛಾಯಾ ಜೊತೆ ಬೇರೆ ಬೇರೆ ಜೊತೆಗೆ ರಾಜ್ಕುಮಾರ್ ಅಂತರ ಹಾಡಿರುವ ಹಾಡೋದು. ಇದಲ್ಲದೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಒಂದು ಹಾಡಿದೆ, ಅದು ನಿಮಗೆ ಈಗಿನ ಭಾಗ್ಯದ ಲಕ್ಷ್ಮೀ ಬಾರಮ್ಮದ ವರ್ಷನ್ SPB ಈ ಹಾಡನ್ನು ಹೇಳಿದ್ದಾರೆ. ಒಂದು ಅಡ್ವರ್ಟೈಸ್ಮೆಂಟ್ ಥರದ ಒಂದು ಆನಂದ ಮನಸ್ಸಿನಲ್ಲೂ ಆನಂದ, ಈ ಥರದ ಒಂದು ಜಾಹೀರಾತು ಪ್ರಪಂಚ ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳಿದ್ದಾರೆ. ಇದು ಒಂಥರ ಪೂರ್ಣ ಪ್ರಮಾಣದ ಹಾಸ್ಯ ಚಿತ್ರ ಅದು. ಮತ್ತು ನೀವು ಒಂದು ಅಭಿನಯಿಸಿದ ರಾಜ್ಕುಮಾರ್ ವಯಸ್ಸು ನೀವು ಗಮನಿಸಿದ್ರೆ ಬಹುಶಃ ಆ ಏಜಲ್ಲಿ ಈ ಥರದ ಹಾಸ್ಯ ಸಿನಿಮಾ ಮಾಡೋದು ಇನ್ನೊಬ್ಬ ಕಲಾವಿದ ನಿಮಗೆ ಖಂಡಿತ ಸಿಗೋಕ್ಕೆ ಸಾಧ್ಯ ಇಲ್ಲ. ಬಹುಶಃ ಯಂಗ್ಸ್ಟರ್ಸ್ ಯಾರು ಮಾಡಿರಬಹುದು. ಸಿನಿಮಾ ಬಗ್ಗೆ ಒಂದು ಬಹಳ ಇಂಪಾರ್ಟೆಂಟಾದ ಸಂಗತಿ ಹೇಳಬೇಕು. ಹೋಟೆಲ್ ಅಶೋಕದಲ್ಲಿ ಇದು ಚಿತ್ರಕ್ಕೆ. ಆಗ ಈಗ ತುಂಬ 5 ಸ್ಟಾರ್ ಹೋಟೆಲ್ಸ್ ಇದೆ, ಆಗ 5 ಸ್ಟಾರ್ ಹೋಟೆಲ್ ಅನ್ನೋದಿದ್ದು ಅದು ಒಂದೇ. ಇದರಲ್ಲಿ ಹೈಲ್ಯಾಂಡ್ಸಲ್ಲಿ ಅಣ್ಣವರು ಉಳ್ಕೊಳ್ಳೋರು. ಅವರು ಸಿನಿಮಾ ನಿರ್ಮಾಪಕರು ಹೇಳಿದ್ರು, ಅಲ್ಲ ನೀವು ಯಾಕೆ ಅಲ್ಲಿ ಹೋಗಿ ಉಳ್ಕೊಳ್ತೀರಾ, ಹೇಗಿರು ಶೂಟಿಂಗ್ ಅಶೋಕದಲ್ಲೇ ಮಾಡ್ತಾಯಿದ್ವಿ, ಇಲ್ಲೇ ಒಂದು ರೂಮ್ ಹಾಕ್ಬಿಡ್ತೀವಿ, ಇಲ್ಲೇ ಉಳ್ಕೊಳ್ಳಿ. ಅದಕ್ಕೆ ಅಣ್ಣವ್ರು ಅಂದರು, ಅಲ್ಲಪ್ಪ ಅರಮನೇಲಿ ಶೂಟಿಂಗ್ ಮಾಡ್ತೀವಿ ಅಂತ ಅರಮನೇಲಿ ಉಳ್ಕೊಳಕ್ಕಾಗತ್ತೆ. ಶೂಟಿಂಗ್ ಸ್ಪಾಟ್ ಶೂಟಿಂಗ್, ಮನೆ ಶೂಟಿಂಗ್ ಸ್ಪಾಟ್ ಎಲ್ಲ ಮನೆ ಆಗಬಾರ್ದಪ್ಪ ಯಾವತ್ತು. ಬಹುಶಃ ಅಣ್ಣವರಲ್ಲದೆ ಯಾವ ಕಲಾವಿದರಾದರೂ ಹಿಂಗೆ ಹೇಳ್ತಿರ್ಲಿಲ್ಲ. ಇದು ಅವ್ರಿಗಿದ್ದಂತಹ ಒಂಥರ ನಿಮ್ಗೆ ಯಾವುದು ಶೂಟಿಂಗು ಯಾವುದು ಅಲ್ಲ ಅನ್ನುವ ಇದಕ್ಕೆ ಉದಯ್ ಶಂಕರ್ಗೂ ಪ್ರಶಸ್ತಿ ಬಂತು, ಅಣ್ಣವ್ರಿಗೂ ಪ್ರಶಸ್ತಿ ಬಂತು. ಬಹಳ ಮುಖ್ಯವಾಗಿ 1986ರಲ್ಲಿ ಹೈದರಾಬಾದ್ ನಲ್ಲಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಡೆದಾಗ ಇದನ್ನು ಮುಖ್ಯವಾಹಿನಿಯ ಮೊದಲನೇ ಸಿನಿಮಾ ಇನಾಗ್ರಲ್, ಈಗ ಚಲನಚಿತ್ರೋತ್ಸವದಲ್ಲಿ ಮುಖ್ಯವಾಹಿನಿ ಅಂತ ಒಂದು ಮುಖ್ಯವಾಹಿನಿಯ ಮೊದಲ ಸಿನಿಮಾ ಇತ್ತು. ಇದ್ರ ಬಗ್ಗೆ ಇನ್ನೊಂದು ಬಹಳ ಮುಖ್ಯವಾದ ಸಂಗತಿ ಏನು ಹೇಳಬೇಕು, ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿಗಳು ಇದು ಸಿನಿಮಾ ಆದಾಗ ಅವ್ರು ಹೆಂಗಿದ್ರು ಸಿನಿಮಾ ಹೈದರಾಬಾದಿಗೆ ತೊಗೊಂಡು ಹೋಗಿದ್ದೀವಿ, ಹೈದರಾಬಾದಲ್ಲಿ ಒಂದಿಷ್ಟು ದಿನ ಅದನ್ನು ಪ್ರದರ್ಶನ ಯಾಕೆ ಮಾಡಬಾರ್ದು ಅಂಥೇಳಿ ಅಲ್ಲಿ ರಾಮಕೃಷ್ಣ ಅಂತ ಒಂದು ಚಿತ್ರಮಂದಿರ, ಅಲ್ಲಿ ಭಾಗ್ಯದ ಲಕ್ಷ್ಮೀ ಬಾರಮ್ಮನ ಪ್ರದರ್ಶನ ಮಾಡೋದು 1 ತಿಂಗಳು ಚೆನ್ನಾಗೇ ತುಂಬ ನಡೀತು. ಅವಾಗ ರಾಮಕೃಷ್ಣ ಚಿತ್ರಮಂದಿರದವ್ರು ಹೇಳಿದ್ರು, ಇಲ್ಲ ಕನ್ನಡ ಸಿನಿಮಾ ಹೈದರಾಬಾದಲ್ಲಿ ಓಡುತ್ತೆ, ಇಲ್ಲಿ ಇದ್ದಾರೆ ಕನ್ನಡದವರು, ಒಂದಿಷ್ಟು ಸಿನಿಮಾಗಳನ್ನು ನೀವು ಕೊಡಿ ನಮಗೆ ಅಂಥೇಳಿ. ಆದರೆ ನಮ್ಮಲ್ಲಿ ಸರ್ಕಾರನೂ ಅದಕ್ಕೊಂದು ನಿರ್ಧಾರ ತಗೊಳ್ಳಿಲ್ಲ, ವಾಣಿಜ್ಯ ಮಂಡಳಿನೂ ನಿರ್ಧಾರ ತಗೊಳ್ಳಿಲ್ಲ. ಅಣ್ಣವ್ರು ಯಾವಾಗಲೂ ಹೇಳೋರು, ನಾವು ಅದನ್ನು ಪ್ರಯತ್ನ ಪಡಲಿಲ್ಲ.
ಈಗ ನಾವು ಬೈತೀವಿ ತಮಿಳು ಸಿನಿಮಾ ತೆಲುಗು ಸಿನಿಮಾ ಎಲ್ಲ ಬೆಂಗಳೂರಲ್ಲಿ ಓಡುತ್ತೆ ಅಂತ. ಕನ್ನಡ ಸಿನಿಮಾ ಹೈದರಾಬಾದು ಚೆನ್ನೈ ಎಲ್ಲ ಮುಂಬೈಲೇ ಯಾಕೆ ಓಡಬಾರ್ದು? ನಾವು ಟ್ರೈ ಮಾಡಿಲ್ಲ, ನಾವು ಕೊಟ್ಟಿಲ್ಲ ಸಿನಿಮಾಗಳನ್ನು. ಸೊ ಇದು ನಂಗೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಬಗ್ಗೆ ಯೋಚನೆ ಮಾಡುವಾಗೆಲ್ಲ ಅಣ್ಣವ್ರು ಯಾವಾಗಲೂ ಈ ಮಾತು ಹೇಳೋರು, ನಾವು ನಮ್ಮ ಸಿನಿಮಾದ ಮಾರ್ಕೆಟ್ ದೊಡ್ಡದು ಮಾಡ್ಕೋಬೇಕು. ನಾವು ಯಾವುದೋ 150-200 ಥಿಯೇಟ್ರ್ಗಳಲ್ಲಿ ಓಡೋದೇ ನಮ್ಮ ಕನ್ನಡ ಮಾರ್ಕೆಟು ಅಂತ ಅಂದ್ಕೊಂಡಿದ್ವಿ. ಹಂಗಲ್ಲ. ಇನ್ನು ತಮಿಳ್ ಸಿನಿಮಾದವ್ರು ನೋಡಿ, ಅವ್ರು ಸಿಂಗಾಪುರನ ಮಾರ್ಕೆಟ್ ಮಾಡ್ಕೊಳ್ತಾರೆ, ಹಾಂಗ್ಕಾಂಗಲ್ಲಿ ಅವ್ರ ಸಿನಿಮಾಗಳು ತೋರಿಸ್ತಾರೆ. ನಮ್ಮಲ್ಲಿ ಯಾವುದೋ ಒಂದು ನ್ಯೂಯಾರ್ಕಲ್ಲಿ ಸಿನಿಮಾ ಓಡುತ್ತೆ ಅಂದರೆ ಅದೊಂದು ಭಾಳ ರೇರ್ ಎಕ್ಸಾಂಪಲ್ ಅದು. ಹಂಗೆ ಆಗಬಾರ್ದು. ನಮ್ಮ ಸಿನಿಮಾಕ್ಕೆ ಕರ್ನಾಟಕದಿಂದ ಹೊರಗಡೆ ಕೂಡ ಮಾರ್ಕೆಟ್ ಆಗಬೇಕು. ಸೊ ಕನ್ನಡ ಇಲ್ಲಿ ಬೆಳೆದ್ರೆ ಸಾಲದು, ಹೊರಗಡೆ ಕೂಡ ಬೆಳಿಬೇಕು. ಇದು ಅಣ್ಣವ್ರು ಯಾವಾಗಲೂ ಹೇಳ್ತಾ ಇದ್ದಂಥ ಮಾತು.